ಎಲ್ಲರಿಗೂ ಪ್ರಭು ಯೇಸುವಿನ ಮಧುರ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಜೈ ಕ್ರಿಸ್ತ್, ಶಾಲೋಮ್. ಇವತ್ತಿನ ಮುಂಜಾನೆಯ ವಚನವನ್ನು ನಾವು ಓದಿಕೊಳ್ಳುವ ಕೀರ್ತನೆಯಲ್ಲಿ 12ನೇ ಅಧ್ಯಾಯ 5ರಿಂದ ಕೆಲವು ವಚನ 5ರಿಂದ 8ವರೆಗೆ ಓದ್ಕೊಳ್ಳೋಣ. 4 ವಚನಗಳನ್ನು ನಾವು ಓದಿಕೊಳ್ಳುವ. ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದಾನೆ. ಗತಿಯಿಲ್ಲದವರ ನರಳುವಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಹಲ್ಲೆಲೂಯಾ. ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿ ಉಪಾದಿಯಲ್ಲಿವೆ. ಯೆಹೋವನೇ, ದುಷ್ಟತ್ವಕ್ಕೆ ಆಳಿಕೆ ಬಂದು ಎಲ್ಲೆಲ್ಲೋ ನೀಚರೇ ತುಂಬಿಕೊಂಡಿದ್ದರು. ನೀನು ನಮ್ಮನ್ನು ಅವರಿಂದ ತಪ್ಪಿಸಿ ಕಾಪಾಡುವಿ, ಸದಾಕಾಲವೂ ನಮ್ಮನ್ನು ಕಾಯುವಿ. ಹಲ್ಲೆಲೂಯಾ. ದೇವರ ವಾಕ್ಯವಿದು. ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕುಗ್ಗಿದವರ ನೆರಳುವಿಕೆಯವರ ಬಾಧೆಯನ್ನು ನಾನು ಕೇಳಿದ್ದೇನೆ. ನಾನು ಈಗ ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಅಂತ ದೇವರು ಹೇಳ್ತಾ ಇದ್ದಾರೆ. ಅವರ ಮಾತುಗಳು ಯಥಾರ್ಥವಾಗಿವೆ, ಅವು 7 ಸಾರಿ ಪುಟಕ್ಕೆ ಹಾಕಿ ಚೊಕ್ಕ ಬೆಳ್ಳಿಯ ಉಪಾದಿಯಲ್ಲಿವೆ ಅಂತ ದೇವರ ವಾಕ್ಯವು. ಯೆಹೋವನೇ, ದುಷ್ಟತ್ವಕ್ಕೆ ಆಳಿಕೆ ಬಂದು ಎಲ್ಲೆಲ್ಲೂ ನೀಚರೇ ತುಂಬಿಕೊಂಡಿದ್ದಾರೆ. ದುಷ್ಟರ ದಿನಗಳು ಬಂದು ಅವರೇ ಎಲ್ಲ ಕಡೆನೂ ತುಂಬಿಕೊಂಡಿದ್ದರು. ನೀನು ನಮ್ಮನ್ನು ಅವರಿಂದ ತಪ್ಪಿಸಿ ಕಾಪಾಡುವಿ, ಸದಾಕಾಲವೂ ನಮ್ಮನ್ನು ಕಾಯುವಿ. ಹಲ್ಲೆಲೂಯಾ. ನೀಚರಿನಿಂದ, ದುಷ್ಟತ್ವದಿಂದ ನಮ್ಮನ್ನು ತಪ್ಪಿಸಿ ದೇವರು ನಮ್ಮನ್ನು ಅವರಿಂದ ತಪ್ಪಿಸಿ ಕಾಪಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಇದು ದೇವರ ವಾಕ್ಯ. ಎಲ್ಲರಿಗೂ ಶಾಲೋಮ್. ದೇವರಿಗೆ ಮಹಿಮೆಯಾಗಲಿ. ದೇವರಿಗೆ ಸ್ತೋತ್ರ. ಆಮೇನ್.